ಈಡಿಗ ಬಿಲ್ಲವ ನಾಮಧಾರಿ ದೇವರು 26 ಪಂಗಡಗಳ ಶಕ್ತಿ ಸಾಗರ ಸಂಗಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಪೂಜ್ಯ ಅವಧೂತ ವಿನಯ ಗುರೂಜಿಯವರೇ, ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರೇ, ಪೂಜ್ಯ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಮೂಲ ಕಾರಣಕರ್ತರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಮಾಜಿ ಸಚಿವರಾದಂಥ ಅರ್ತಾಳ್ ಹಾಲಪ್ಪನವರೇ, ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಮಾಜಿ ಸಚಿವರಾದಂಥ ಸುನೀಲ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಅವರೇ, ಲೋಕಸಭಾ ಸದಸ್ಯರಾದಂಥ BY ರಾಘವೇಂದ್ರ ಅವರೇ, ಮಾಜಿ ಸಚಿವರಾದಂಥ ಮಾಲಿಕಯ್ಯ ಗುತ್ತೇದಾರ್ ಅವರೇ, MLA ಚನ್ನಬಸಪ್ಪನವರೇ, ಪೈಂದೂರು ಶಾಸಕರಾದಂಥ ಗುರುರಾಜ್ ಘಂಟಿಹೊಳಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ರುದ್ರೇಗೌಡ್ರೆ, ವಿಧಾನ ಪರಿಷತ್ ಸದಸ್ಯರಾದಂಥ DS ಅರುಣ್ ಅವರೇ, ಮಾಜಿ ಶಾಸಕರು ಹಿರಿಯರು ಆದಂಥ ಸ್ವಾಮಿರಾವ್ರವರೇ, ಶಾಸಕರಾದಂಥ ಕಿರಣ್ ಕೊಡ್ಗೆ ಅವರೇ, ಮಾಜಿ ಶಾಸಕರಾದಂಥ ಸುನಿಲ್ ನಾಯ್ಕ್ ಅವರೇ, ಮಾಜಿ ಶಾಸಕರಾದಂಥ ಅಶೋಕ್ ನಾಯ್ಕ್ ಅವರೇ, ಶ್ರೀಮತಿ ರೂಪಾಲಿ ನಾಯ್ಕ ಅವರೇ, ಮಾಜಿ ಶಾಸಕರಾದಂಥ ನನ್ನ ಆತ್ಮೀಯರಾದಂಥ ಲಕ್ಷ್ಮೀನಾರಾಯಣ ಅವರೇ, ಡಾಕ್ಟರ್ ರಾಜನಂದಿನಿ ಅವರೇ, ಪ್ರಶಾಂತ್ ಅವರೇ, ಕುನಗೋಡ್ ರತ್ನಾಕರ್ ಅವರೇ, ಪಾಣಿ ರಾಜಪ್ಪನವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮಾಧ್ಯಮದ ಸ್ನೇಹಿತರೆ, ಸಾಕಷ್ಟು ಸಮಯ ಆಗಿದೆ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಬಹಳ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಇವತ್ತು ನನಗೆ ಸನ್ಮಾನ ಮಾಡಿದ್ದೀರಾ. ಜೀವನದ ಕೊನೆ ಉಸಿರಿರೋವರೆಗೂ ನನ್ನ ಬದುಕಿನ ಉದ್ದಕ್ಕೂ ಈ ನಾಡಿನ ಜನರ ಕಲ್ಯಾಣಕ್ಕಾಗಿ ನಾನು ಶ್ರಮಿಸ್ತೇನೆ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಈ ಜಗತ್ತು ಕಂಡ ಶ್ರೇಷ್ಠ ಸಮಾಜ ಸುಧಾರಕರಾದಂಥ ಶ್ರೀ ನಾರಾಯಣ ಗುರುಗಳನ್ನ, ಕರಾವಳಿ ಮಲೆನಾಡಿನ ವೀರ ಧೀರ ಸಹೋದರರಾದ ಶ್ರೀ ಕೋಟೆ ಚೆನ್ನಯ್ಯನವರಿಗೆ ಈ ಮಹಾನ್ ವೇದಿಕೆಯಿಂದ ನಮಿಸುತ್ತೇನೆ. ಸಮಾಜದ ಬಗ್ಗೆ ನಮ್ಮ ಮನಸ್ಸು ಯೋಚಿಸಿದಾಗಲೆಲ್ಲ ನಮ್ಮ ಕಣ್ಮುಂದೆ ಮೂಡುವ ಪೂಜನೀಯ ದೃಶ್ಯ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಕುಟುಂಬದವರು. ಕನ್ನಡ ನಾಡೆಂದರೆ ಅದು ರಾಜ್ಕುಮಾರ್ ಕನ್ನಡದ ಬದುಕಿನ ಆದರ್ಶ. ಅವರು ನಮ್ಮ ರಾಷ್ಟ್ರಪಿತ ಶ್ರೀ ಮಹಾತ್ಮ ಗಾಂಧೀಜಿಯವರಿಗೆ ಜಾತಿ ಪದ್ಧತಿಯ ಕರಾಳ ದರ್ಶನ ಮಾಡಿಸಿ ಜಾತಿ ಪದ್ಧತಿಯ ವಿರುದ್ಧದ ಈ ದೇಶದ ಹೋರಾಟಕ್ಕೆ ಹೊಸ ದಿಕ್ಕು ತೋರಿಸಿದ ಮಹಾನ್ ಶಕ್ತಿ ಶ್ರೀ ನಾರಾಯಣ ಗುರುಗಳು. ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಅವರ ಮಾತು ಇಲ್ಲಿ ನೆನಪಾಗುತ್ತೆ. ನಮ್ಮ ಹೆಮ್ಮೆಯ ಪ್ರಧಾನಿಗಳು ಕೇರಳದ ಶ್ರೀ ಶಿವಗಿರಿ ಮಠಕ್ಕೂ ಅವಿನಾಭಾವ ಸಂಬಂಧ. ಮಠದ ಪರಮ ಭಕ್ತರಿಗೆ ಮೋದಿಜಿಯವರು ಸಮಾಜದ ಅಭಿವೃದ್ಧಿ ಕಟಿಬದ್ಧರಾಗಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ, ವಿಚಾರಧಾರೆ, ತತ್ವಜ್ಞಾನ, ಸಾಮಾಜಿಕ ಸುಧಾರಣೆ, ಸಾಮಾಜಿಕ ಬದಲಾವಣೆ, ಸ್ವಾತಂತ್ರ್ಯ ಹೋರಾಟ ಹೀಗೆ ದೇಶದ ಇತಿಹಾಸದಲ್ಲಿ ಮೇರು ಸುಧಾರಕರು ಪ್ರಾತಸ್ಮರಣೀಯ ಶ್ರೀ ನಾರಾಯಣ ಗುರುಗಳು. ಇಡೀ ವಿಶ್ವಕ್ಕೆ ಸಮಾನತೆ ಹಾಗೂ ಸಬಲೀಕರಣದ ಸಂದೇಶ ನೀಡಿ ಕೋಟ್ಯಾಂತರ ಜನರ ಬದುಕಿಗೆ ದಾರಿದೀಪವಾದ ಶ್ರೀ ನಾರಾಯಣ ಗುರುಗಳು ಈ ನಾಡು ಕಂಡ ಸಂತ ಶ್ರೇಷ್ಠ. ಶಿಕ್ಷಣಕ್ಕೆ ಒತ್ತು ನೀಡಿ ಸುಶಿಕ್ಷಿತ ಸಮಾಜ ನಿರ್ಮಾಣದಲ್ಲಿ ಅವರದ್ದು ಬಹುದೊಡ್ಡ ಕೊಡುಗೆ. ಕರಾವಳಿ ಮತ್ತು ಮಲೆನಾಡಿನ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಹೆಮ್ಮೆ ಹಾಗೂ ಶ್ರೇಷ್ಠತೆ ಬಿಲ್ಲವ ಈಡಿಗ ನಾಮಧಾರಿ ಬಂಧುಗಳದ್ದು. ಬಿಲ್ಲವ ಸಮುದಾಯದ ಶೌರ್ಯಕ್ಕೆ, ಉದ್ಯಮಶೀಲತೆಗೆ, ಸಮಾಜ ಸೇವೆಗೆ ಹೆಸರುವಾಸಿ. ಇಂದು ವಿಶ್ವದ ಎಲ್ಲ ಭಾಗಗಳಲ್ಲೂ
ನಾವು ಬಿಲ್ಲವ ಸಮುದಾಯವನ್ನು ನೋಡಬಹುದಾಗಿದೆ. ಒಂದು ಜಾತಿ, ಒಂದು ಧರ್ಮ, ಒಬ್ಬನೇ ದೇವರೆಂಬ ಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ಪಾಲಿಸಿದರೆ ಜಗತ್ತಿನ ಯಾವೊಂದು ಶಕ್ತಿಯು ಭಾರತವನ್ನು ವಿಭಜಿಸಲು ಸಾಧ್ಯವಿಲ್ಲ. ಶಕ್ತಿ ಸಾಗರ ಸಂಗಮ ಈ ಹೆಸರೇ ನಮ್ಮ ಮನಸ್ಸಿನಲ್ಲಿ ಹೊಸದೊಂದು ಶಕ್ತಿಯ ಪ್ರವಾಹವನ್ನು ಸೃಷ್ಟಿಸುವಂಥ ಒಂದು ನಮ್ಮ ಇಡೀ ಬದುಕು ಹೋರಾಟಕ್ಕೆ ಮೀಸಲಾದಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಗುರುಕ್ ಹೋರಾಟ, ಜೀತ ಪದ್ಧತಿಯ ವಿರುದ್ಧ ಹೋರಾಟ, ನೀರಾವರಿ ಹೋರಾಟ, ಹೀಗೆ ಎಲ್ಲ ಬಡವರ ಬದುಕನ್ನು ಮೇಲೆತ್ತುವ ನಮ್ಮ ಬದ್ಧತೆ ಆಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ದೃಢವಾಗಿ ನಿಂತ ಈ ಸಮಾಜದ ಬಂಧುಗಳು ಎಲ್ಲರಿಗೂ ನಾನು ಸದಾ ಕೃತಜ್ಞನಾಗಿದ್ದೇನೆ. ಕರ್ನಾಟಕದಲ್ಲಿ ಶ್ರೀನಾರಾಯಣ ಗುರು ಅಭಿವೃದ್ಧಿ ನಿಗಮ ಹಿಂದುಳಿದ ಜಾತಿಗಳ ಬಜೆಟ್ನಲ್ಲಿ ದೊಡ್ಡ ಪ್ರಮಾಣದ ಅನುದಾನ, ಅದರಲ್ಲೂ ಮುಖ್ಯವಾಗಿ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು. ಶ್ರೀ ಕ್ಷೇತ್ರ ಸಿಗಂದೂರಿಗೆ ಏಷ್ಯಾ ಖಂಡದಲ್ಲೇ 7ನೇ ಅತಿ ಉದ್ದವಾದ ಕೇಬಲ್ ಸೇತುವೆ. ಹೀಗೆ ಸಮಾಜದ ಅಭಿವೃದ್ಧಿಗೆ ನಾವು ನಾನಾ ರೀತಿಯಲ್ಲಿ ಸೇವೆ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಎಲ್ಲಿಗೆ ವಲಸೆ ಹೋದರೂ ಮಾತೃಭೂಮಿಯನ್ನು ಮರೆಯದ ಇವರು ತಮ್ಮ ಸಂಪಾದಕೀಯ ಬಹುಭಾಗವನ್ನು ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದರು. ಬಡವರ ಸೇವೆಗೆ ತಮ್ಮ ಸಂಪತ್ತನ್ನು ದಾರೆ ಎಳೆಯುವ ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಬಿಲ್ಲವ ಈಡಿಗ ಜನಾಂಗಕ್ಕೆ ಅತಿ ಪ್ರಾಚೀನ ಇತಿಹಾಸ ಇದೆ. ಈ ಜನಾಂಗದ ಮೂಲವನ್ನು ಮಹಾಭಾರತ, ರಾಮಾಯಣ, ಸ್ಕಂದ ಪುರಾಣ, ಶಿವಪುರಾಣ, ಮತ್ಸ್ಯ ಪುರಾಣಗಳಲ್ಲೂ ಗುರುತಿಸಬಹುದು. ತಜ್ಞರ ಪ್ರಕಾರ ಚಂದ್ರಗುಪ್ತ ಮೌರ್ಯ ಚಕ್ರವರ್ತಿ, ಪ್ರತಾಪ ರುದ್ರ, ಜಗಜ್ಯೋತಿ ಬಸವೇಶ್ವರ, ವಿಜಯನಗರ ಸಾಮ್ರಾಟ, ಔರಂಗಜೇಬ್ ಮುಂತಾದವರ ಕಾಲದಲ್ಲಿ ಇತಿಹಾಸದಲ್ಲಿ ಈಡಿಗರ ಸಾಧನೆ ಇವಾಗ ಉಲ್ಲೇಖ ಇದೆ. ಕರ್ನಾಟಕದಲ್ಲಿ ಸುಮಾರು ಈ ಜಾತಿಯಲ್ಲಿ 26 ಪಂಗಡಗಳಿವೆ. ಕಡಲ ಜೊತೆಗೆ ಸೆಣಸಾಡುವ ಮಲೆನಾಡಿನ ಕಷ್ಟದ ಬದುಕಿನಲ್ಲಿಯೂ ಸಮಾಜ ಕಟ್ಟುವ ಬಿಲ್ಲವ ಈಡಿಗ ನಾಮಧಾರಿ ಜನಾಂಗವೆಂದರೆ ಅದು ಪ್ರತಿಭೆಗಳ ಗಣಿ. ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ಸಮಾಜದ ಸೇವೆ ಮಾಡಲು ಅವಕಾಶ ಇರುತ್ತದ್ದು ನಮ್ಮ ಪೂರ್ವ ಜನ್ಮದ ಸುಕೃತ ಎಂದು ಭಾವಿಸಿ ಒಂದು ಅಪರೂಪದ ವಿಶೇಷವಾದ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡೋದ್ರ ಮೂಲಕ ಇನ್ನು ಹೆಚ್ಚು ಕಾಲ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದೀರಾ. ಅದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ಈ ಸಮಾಜದ ಬಂಧು ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನು ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಗುರುಗಳಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ವೇದಿಕೆ ಮೇಲಿನ ಗುರುಗಳಿಗೆ ಮತ್ತೊಮ್ಮೆ ನಾನು ತಲೆಬಾಗಿ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.